ಅದೇ ಒಂದು ಪ್ಯಾಷನ್ನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ನಾನು ಲಾ ಓದ್ತಾ ಇದ್ದೆ. ಬಟ್ ಅದೇ ಟೈಮಲ್ಲಿ ನಾನು ವೀಸಾ ಅಪ್ಲೈ ಮತ್ತು ಸ್ಕೂಲ್ಗೆ ಅಪ್ಲೈ ಮಾಡ್ತಿದ್ದೆ. ಸೊ ಸಿಕ್ಕಿದ ಚಾನ್ಸ್ ಸಿಕ್ತು. ಸೊ ಡಿಸ್ಕಂಟಿನ್ಯೂ ಮಾಡಿ ಟೊರೊಂಟೋಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ. ಸರ್ 18 ಮಂತ್ಸ್ ಕೋರ್ಸು, ಆ್ಯಕ್ಟಿಂಗ್ ಫಾರ್ ಟೆಲಿವಿಷನ್, ಥಿಯೇಟರ್ ಆ್ಯಂಡ್ ಮೂವೀಸ್, ಮತ್ತು 6 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ. ಸೊ ಅದಾಗಿ ರಿಯಲ್ ಕೆನಡಿಯನ್ ಮೂವೀಸ್ ಅಲ್ಲಿ ನಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಕೊಡ್ತಾರೆ. ಬ್ಯಾಕ್ಗ್ರೌಂಡ್ ಆಗಿರಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ವರ್ಕ್ ಮಾಡಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಟೊರೊಂಟೊ ಫಿಲ್ಮ್ ಸ್ಕೂಲ್ ಸರ್ ತುಂಬ ಹೆಲ್ಪ್ ಆಗುತ್ತೆ ಸರ್. ಅಂದರೆ ನನಗೆ ಇಲ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು. ಫಿಲ್ಮ್ ಫಾರ್ ಆ್ಯಕ್ಟಿಂಗ್ ಫಾರ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ಸ್ ನಾನು ಅಷ್ಟು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ನಾವು ಅಲ್ಲಿ ಹೋಗಿ ಕಲಿತ ಮೇಲೆ ಇಟ್ಸ್ ಲೈಕ್ ನಮಗೆ ರೆಗ್ಯುಲರ್ ಕಾಲೇಜ್ ಥರ ಒಂದೊಂದು ಚಾಪ್ಟರ್ಗಳನ್ನು ಕವರ್. ಮೂಮೆಂಟ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ವಾಯ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತಲೇ ಒಂದು ಸಬ್ಜೆಕ್ಟು. ಸೊ ಆಮೇಲೆ ಆ್ಯಕ್ಟಿಂಗ್ 1, ಆ್ಯಕ್ಟಿಂಗ್ 2 ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ. ಸೊ ತುಂಬ ಡೀಪಾಗಿ ಹೇಳ್ಕೊಡ್ತಾರೆ. ಸೊ ತುಂಬ ಹೆಲ್ಪ್ ಆಯ್ತು ಸರ್. ಹಾಂ ಸರ್, ಹೌದೌದು. ಅಂದರೆ ಅಲ್ಲಿ ಇವಾಗ ನಾವು ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ನಾವಿಲ್ಲಿ ಆನ್ಲೈನಲ್ಲಿ ಮಾರ್ಕೆಟಿಂಗ್ ನೋಡಿ ಎಲ್ಲಿ ಯಾವ ಒಂದು ಬ್ಯಾನರ್ ಬೇಕಾದ್ರೆ ಆಡಿಷನ್ಸ್ಗೆ ಹೋಗ್ಬೋದು. ಬಟ್ ಅಲ್ಲಿ ಹಂಗಿಲ್ಲ, ಅಲ್ಲಿ ಏಜೆಂಟ್ ಮುಖಾಂತರನೇ ಹೋಗಬೇಕು. ಒಂದು ಏಜೆಂಟ್ ಸಿಕ್ಕಿದ್ರೇ ಒಂದು ಆ್ಯಕ್ಟರ್ ಒಂದು ಹಂತಕ್ಕೆ ಗೆದ್ದ ಅಂತ ಹೆಸರಾಗಿತ್ತು. ಕ್ಯಾಂಪಸ್ ಸೆಲೆಕ್ಷನ್, ಎಕ್ಸಾಕ್ಟ್ಲಿ ಸರ್. ಸೊ ಅಲ್ಲಿಂದ ನಾವು ಅವ್ರಿಗೆ ಆಡಿಷನ್ಸ್ಗೆ ಕಳ್ಸಿದ್ದು ಹೋಗ್ತಾಯಿದ್ರು. ಬಟ್ ಏನಂದರೆ ನಾನು ಹೇಳೋದು ಲೈಕ್ ನಮಗೆ ಒಂದು ಅಷ್ಟೊಂದು ಪ್ರಾಮಾಣಿಕತೆ ಸಿಗೋದು ಸ್ವಲ್ಪ ಕಮ್ಮಿ. ಯಾಕಂದರೆ ನಮ್ಮನ್ನು ನೋಡಿದ ತಕ್ಷಣ ಬೇಸಿಕ್ ಆ್ಯಕ್ಟರ್ಸು ಒಂದು ಮೆಕ್ಸಿಕನ್ ರೋಲು, ಪಾಕಿಸ್ತಾನಿ ರೋಲು, ಸೊ ಈ ಥರ ಕೊಡುವುದು ಜಾಸ್ತಿ. ಸೊ ಇಲ್ಲಿ ಆಗಲ್ಲ ಸರ್. ಇಲ್ಲಿ ನಾವೊಂದು ಒಳ್ಳೆ ಕತೆ ಸಿಕ್ಕಿದ್ರೆ ಸೆಲೆಬ್ರೇಟೆಡ್ ಮೋರ್ ಇಲ್ಲಿ. ಸೊ ಆವಾಗಿಂದನೂ ಒಂದು ಒಲವು ಇಲ್ಲಿ ಇದೇ ಕಡೆ ಇದ್ದಿದ್ದರಿಂದ ಸೊ ಮುಂಚೆ ಡಿಸೈಡ್ ಮಾಡಿ ಅಲ್ಲಿ ಓದ್ಕೊಂಡು ಹ್ಯಾಡ್ ಕಮ್. ಸರ್ 5ನೇ ಕ್ಲಾಸಿಂದನೂ ನಾನು ಥಿಯೇಟರ್ ಆರ್ಟಿಸ್ಟ್ ಸರ್. ಥಿಯೇಟರ್ ಬ್ಯಾಕ್ಗ್ರೌಂಡು ಎಸ್ ಮೂರ್ತಿ ಅವ್ರದ್ದು ವಿಜಯನಗರ ಬಿಂಬದಲ್ಲಿ 5ನೇ ಕ್ಲಾಸಿಂದ ಒಂದು 20-30 ನಾಟಕ ಮಾಡಿದ್ದೀವಿ ಆಲ್ ಓವರ್ ಕರ್ನಾಟಕ. ಸೊ ಇವನ್ ಸ್ಕೂಲಲ್ಲಿ ಇದ್ದಾಗೂ ಕೂಡ ಜಾಸ್ತಿ ಆ್ಯನ್ಯುವಲ್ ಡೇ, ಆ್ಯಕ್ಟಿಂಗು, ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಗಮನ ಇತ್ತು. ಒಂದು ರೈಟ್ ಸಪೋರ್ಟ್ ಸಿಕ್ತು. ಸೊ ಕಂಟಿನ್ಯೂಡ್ ಮೈ ಪ್ಯಾಷನ್. ಸೊ ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ನಾನು ಸ್ಟಾರ್ಟಿಂಗೇ ಇವನ್ ದ ಬ್ಯಾನರ್ ಕಿಸ್ ಪ್ರೊಡ್ಯೂಸ್ ಮಾಡಿದ್ರು, ನಾನು ಸ್ಟಾರ್ಟಿಂಗೇ ಒಂದು ಲೀಡಾಗಿ ನಾನು ಲಾಂಚ್ ಆಗಲಿಲ್ಲ. ಸೊ ಬೇರೆ ಬೇರೆ ಬ್ಯಾನರ್ಸನ್ನು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ಅನೋಪ ಆಂಟೋನಿ ಅಂತ ಬಿಗ್ ಬಾಸ್ ಶಶಿ ಮೆಹಬೂಬಾ ಒಂದು ರೋಲ್ ಮೂವಿಯಲ್ಲಿ ಒಂದು ಸಣ್ಣ ರೋಲ್ ಕೊಟ್ಟಿದ್ರು. ಸೊ ಅದಾದಮೇಲೆ ರಂಗಿತ ರಂಗ ಮಾಡಿದಂಥ ಶ್ರೀದೇವಿ ಎಂಟರ್ಟೈನರ್ಸ್ ಬ್ಯಾನರ್ಸಲ್ಲಿ ಸ್ಪೂಕಿ ಕಾಲೇಜ್ ಅಂತ ಅಲಾಂಗ್ ಸೈಡ್ ಖುಷಿ ರವಿ ಅವ್ರ ಜೊತೆ ಒಂದು ಆ್ಯಂಟಗನಿಸ್ಟ್ ರೋಲ್ ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ನನಗೆ ಒಂದು ಡ್ರೀಮ್ ಕಮ್ ಟ್ರೂ. ಇದು ಕ್ಯಾರೆಕ್ಟರ್ ಇದು ಅಂದರೆ ಇದರಲ್ಲಿ ಹೆಂಗೆ ಇಟ್ಸ್ ಅ ಸಟಲ್ ಆ್ಯಕ್ಟಿಂಗ್, ಒಂದು ಕ್ಲೌನ್ ಕಾಮಿಡಿ ಇಲ್ಲ ಈ ಫಿಲಮಲ್ಲಿ. ಸೊ ಸಿಚುಯೇಷನ್ಸ್ ನಿಮಗೆ ನಗಿಸುತ್ತೆ. ಅದೇ ರೀತಿ ಎಲ್ಲ ಇದೊಂದು ಕ್ಯಾರೆಕ್ಟರ್ ಅಂದರೆ ಎಲ್ಲ ಒಂದು ಮನೇಲೂ ಈ ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ. ಸೊ ಏನಾದರೂ ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು. ಸೊ ಈ ಥರ ಬಂದಾಗ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು. ಅಂದರೆ ನಿಮಗೆ ನೋಡಿದ ನಿಮ್ಮ ಅಣ್ಣನೋ, ನೀವು, ನಿಮ್ಮ ತಮ್ಮ, ನಿಮ್ಮ ನೇಬರು, ರಿಲೇಷನ್, ಆ ಥರ ಒಂದು ಕನೆಕ್ಟ್ ಆಗ್ತೀರಾ. ಸೊ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಅವ್ರು ಕಾಪಿ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅವರು ಪ್ರತಿದಿನ ಬೆಳಿಗ್ಗೆ 9 to 6 o'clock ಪ್ರತಿದಿನ ನನಗೆ 2 months ನೋ ಬ್ರೇಕ್ ಅವ್ರು ಫುಲ್ ಟ್ರೈನಿಂಗ್ ಮಾಡಿ ನನಗೆ ಕ್ಯಾರೆಕ್ಟರ್ ತೊಗೊಂಬಂದರು. ಸೊ ಇವರಂತ ಎಲ್ಲ ಆರ್ಟಿಸ್ಟ್ ಕೂಡ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಪಾಪ ಬಂದು ನಮ್ಮ ಜೊತೆ ಕೂತಿ ನನಗೆ ಅವರು ಒಂಥರ ನನಗೆ ಅವರು ನರ್ವಸ್ನೆಸ್ ಹೋಗ್ಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಿದ್ರು. ಇಟ್ಸ್ ಅ ಗ್ರೇಟ್ ಟೀಮ್ ಟು ವರ್ಕ್ ವಿತ್. ಒಂದು ಆ್ಯಕ್ಸೆಂಟ್, ಮಂಗಳೂರಿನ ಆ್ಯಕ್ಸೆಂಟ್. ಯಾಕಂದರೆ ಆ ಎಕ್ಸ್ಪ್ರೆಷನ್ಸ್ ಬರಲಿಕ್ಕೆ, ಆ ಡೈಲಾಗಿಗೆ ಆ್ಯಕ್ಸೆಂಟ್ ನನಗೆ ಬೇಕಾಗಿತ್ತು. ಸೊ ಆ್ಯಕ್ಸೆಂಟ್ ಕಲ್ತಿದ್ದೀನಿ. ಒಂದು ಇವಾಗ ನಮಗೆ ಹೆಂಗಾಗತ್ತೆ ಅಂದರೆ ಡೈಲಾಗ್ ಇದ್ದರೆ ನಾವು ಈಸಿಯಾಗಿ ಮಾಡಿಬಿಡ್ಬೋದು. ವಿತೌಟ್ ಡೈಲಾಗ್ ಮಾಂಟೇಜಸ್ ಎಲ್ಲ ಬರುತ್ತಲ್ಲ, ಆ ಎಕ್ಸ್ಪ್ರೆಷನ್ಸು ಸರ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ.